ओम श्री गुरुभ्यो नमः। गुरुर्ब्रह्म गुरुर्विष्णु गुरुर्देव महेश्वर गुरुर् साक्षात् परब्रह्म तस्मै ಶ್ರೀ ಗುರುವೇ ನಮಃ। ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ವಿದ್ಯೆ ಗುರುಗಳನ್ನ ತಂದೆ ತಾಯಿಯನ್ನ ಮಾತಾ ಚಾಮುಂಡೇಶ್ವರಿಯನ್ನ ಮನದಲ್ಲಿ ಧ್ಯಾನವನ್ನು ಮಾಡ್ತಾ ವೀಕ್ಷಕರಿಗೆಲ್ಲರೂ ಕೂಡ ಭಗವತಿ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ। ಇವತ್ತಿನ ವಿಶೇಷ ಸಂಚಿಕೆ ಏನಪ್ಪಾ ಅಂದ್ರೆ, ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಎದುರಾಗ್ತಕ್ಕಂಥ ವಿಷಯಗಳಾದ ಒಂದು ಆರೋಗ್ಯ ಸಮಸ್ಯೆ ಮತ್ತು ಉದ್ಯೋಗದಲ್ಲಿ ಸಮಸ್ಯೆ ಮತ್ತು ಹಣಕಾಸಿನಲ್ಲಿ ಸಮಸ್ಯೆ ಮತ್ತು ಕೌಟುಂಬಿಕ ಕಲಹ, ಈ 4 ರೀತಿಯಿಂದ ಆಗ್ತಕ್ಕಂಥ ನೋವುಗಳಿಂದ ಮತ್ತು ಇದಕ್ಕೆ ಕಾರಣಗಳೇನು, ಇದಕ್ಕೆ ಮಾರ್ಗ ಏನು, ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಶಾಸ್ತ್ರ ಯಾವುದು ಅನ್ನುವ ಮಾಹಿತಿಯನ್ನು ನೀಡ್ತಾ ಇದ್ದೀನಿ। ಹಂಗಂದ್ರೆ ಈ ಮೊಬೈಲ್ ನಂಬರ್ ಕಾನ್ಸೆಪ್ಟು ಇಟ್ಕೊಂಡು ಈ 4ಕ್ಕೆ ಮ್ಯಾಚ್ ಮಾಡಿ ನಿಮಗೆ ತಿಳಿಸೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ। ಇನ್ನು ಯಾರೆಲ್ಲ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ, ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಬನ್ನಿ ಅಂತ ಕೇಳ್ಕೊಳ್ತೀನಿ। ನೋಡಿ, ಮೊಬೈಲ್ ನಂಬರ್ ಅನ್ನೋದು ಹೇಗೆ ಅಂದರೆ, ಮೊಬೈಲ್ ಸಂಖ್ಯೆಯಲ್ಲಿ 10 ಅಂಕೆಗಳು ಇರ್ತವೆ। ಹಾಗೆ ಮನುಷ್ಯನಿಗೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಒಟ್ಟಾರೆ 120 ವಯಸ್ಸು ಅಂತ ಹೇಳ್ತೀವಿ ನಾವು। ಹೀಗೆ ಮೊಬೈಲ್ ಸಂಖ್ಯೆಯಲ್ಲಿ 12 ಸಂಖ್ಯೆ ಬರ್ತವೆ, 91 ಅಂತ ನಾವು ಅದನ್ನು ಹಾಕೋಲ್ಲ, ಅಲ್ಲಿಂದ ಸ್ಟಾರ್ಟಿಂಗ್ ಏನು ಸೀರೀಸ್ ಬರುತ್ತೆ ಅದರಿಂದ 10 ಸಂಖ್ಯೆಗಳನ್ನು ಹಾಕಿ ನಾವು ಪ್ರತಿಯೊಂದು ನಂಬರ್ನ ಯೂಸ್ ಮಾಡ್ತಾ ಬರ್ತೀವಿ। ಹೇಗೆ 12 ಸಂಖ್ಯೆಯುಳ್ಳ ಮೊಬೈಲ್ ನಂಬರ್ 10 ಸಂಖ್ಯೆಗೆ ಬಂತು, ಹಾಗೇನೆ ಮನುಷ್ಯನ ಜೀವನದ ಒಂದು ಆಯುಷ್ಯ ಕೂಡ 120ರಿಂದ 100ಕ್ಕೆ ಬಂದು ನಿಂತೋಗಿದೆ ಅಲ್ವಾ। ನಮ್ಮ ಹತ್ರ ತುಂಬಾ ಜನ ಮೊಬೈಲ್ ನಂಬರ್ ಆನ್ಲೈನ್ ಮುಖಾಂತರ ಆಫ್ಲೈನ್ ಮುಖಾಂತರ ತೆಗೆದುಕೊಳ್ತಾರೆ। ಅವಾಗ ನಾವು ಅವರ ವಯಸ್ಸು ಮತ್ತು ಅವರ ಜನ್ಮ ದಿನಾಂಕದ ಆಧಾರಿತವಾಗಿರ್ತಕ್ಕಂಥ ಒಂದು ಅದೃಷ್ಟದ ಸಂಖ್ಯೆ ಅವ್ರಿಗೆ ಕೊಡ್ತೀವಿ। ಅದು ಯಾವ ರೀತಿಯಿಂದ ಅಂದ್ರೆ, ಒಂದು ಮೊಬೈಲ್ ನಂಬರ್ ಅಲ್ಲಿ ಒಂದು ಜನ್ಮ ದಿನಾಂಕ ಏನು ಆಧಾರ್ ಕಾರ್ಡ್ ಅವ್ರು ಕೊಟ್ಟಿರ್ತಾರೆ, ಅವ್ರ ಡೇಟ್ ಆಫ್ ಬರ್ತ್, ಆ ಡೇಟ್ ಆಫ್ ಬರ್ತ್ ಅಲ್ಲಿ ಏನು ನಮಗೆ ತಿಳಿಯುತ್ತೆ ಅಂದರೆ, ಒಂದು ಫ್ಯಾಮಿಲಿ, ಹೆಲ್ತು ಮತ್ತು ಬಿಸ್ನೆಸ್ಸು ಆ್ಯಂಡ್ ಮನಿ, ಈ 4 ವಿಚಾರವಾಗಿರ್ತಕ್ಕಂಥ ಮಾಹಿತಿ ನಮಗೆ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಯಾವುದರಲ್ಲಿ ಕೊರತೆ ಇದೆ ಅಂತ। ಆ ವ್ಯಕ್ತಿಗೆ ಈ 4ರಲ್ಲಿ ಯಾವುದಾದ್ರೂ ಒಂದು ಕೊರತೆ ಇದ್ದೇ ಇರುತ್ತೆ। ಆ ಕೊರತೆ ನಾವು ಕಂಡುಹಿಡಿದು ಆ ವ್ಯಕ್ತಿ ವಯಸ್ಸನ್ನು ತಿಳ್ಕೊಂಡು, ವಯಸ್ಸಿನ ಆಧಾರಿತವಾಗಿ ಆ ವ್ಯಕ್ತಿಗೆ ಯಾವ್ದು ಅವಶ್ಯಕತೆ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮೊಬೈಲ್ ಸಂಖ್ಯೆಯನ್ನು ನೀಡ್ತೀವಿ। ಅದು ಹೆಂಗೆ ಅಂತಂದ್ರೆ, ಉದಾಹರಣೆಗೆ ಹೇಳ್ಬೋದು, ಒಬ್ಬ ಮನುಷ್ಯನಿಗೆ 30ರಿಂದ 45 ವಯಸ್ಸುಳ್ಳ ಒಬ್ಬ ವ್ಯಕ್ತಿಗೆ ಜೀವನ ನಡೆಸಕ್ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಆರೋಗ್ಯ, ಒಂದು ದುಡ್ಡು, ಹೌದಲ್ವಾ। ಅದಕ್ಕೆ ಮೊಬೈಲ್ ನಂಬರ್ ಕಂಡುಹಿಡಿಯೋದು ಹೇಗೆ ಅಂದ್ರೆ, ಅವನ ಜನ್ಮ ದಿನಾಂಕ, ಜನ್ಮ ತಿಂಗಳು ಮತ್ತು ವರ್ಷ ಇವೆಲ್ಲವನ್ನು ನಾವು ಗಣಿತವನ್ನು ಮಾಡಿ ಅದರೊಳಗೆ ಮೈನಸ್ ಆಗಿರ್ತಕ್ಕಂಥ ಸಂಖ್ಯೆಯನ್ನು ತಗೊಂಡು, ಉದಾಹರಣೆಗೆ ಶುಕ್ರ ಸಂಖ್ಯೆ ಒಂದು 4, ಒಳ್ಳೆ ಐಷಾರಾಮಿ ನಂಬರು, ಒಂದು ಗುರು ಸಂಖ್ಯೆ 5, ಕುಬೇರನ ಸಂಖ್ಯೆ 6, ಈ ರೀತಿಯಿಂದ ಲೆಕ್ಕ ಹಾಕಿದಾಗ ಈ 3ರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆಗೇ ಇರುತ್ತೆ ಅವ್ರಿಗೆ, ಆ ವ್ಯಕ್ತಿಗೆ। ಅದನ್ನೇ ಆಕ್ಟಿವ್ ಮಾಡಿ ಅಂದರೆ, ಆ ನಂಬರಲ್ಲಿ ಒಂದು ಹಂತದಲ್ಲಿ ಯಾವ ವಯಸ್ಸಲ್ಲಿ ಇದಾನಲ್ವಾ ಆ ಹಂತಕ್ಕೆ ಮೊಬೈಲ್ ನಂಬರನ್ನು ತಂದು ನಿಲ್ಲಿಸಿ ಅಲ್ಲಿಂದ ಒಳ್ಳೆ ನಂಬರನ್ನು ನಾವು ಆಕ್ಟಿವೇಟ್ ಮಾಡಿ, ಅಂದರೆ ಆ ಮೊಬೈಲ್ ಸಂಖ್ಯೆನ ಅವ್ರಿಗೆ ನೀಡ್ತೀವಿ। ಆ ಸಂಖ್ಯೆ ಇನ್ನೊಬ್ಬರಿಗೆ ಅವ್ರು ಹೇಳ್ತಾ ಇರ್ತಾರಲ್ವಾ, ಅವಾಗ ಆ ಪರಿಣಾಮ ಅವ್ರ ಮೇಲೆ ಬೀರ್ತದೆ। ಇದು ಮೊಬೈಲ್ ನಂಬರ್ ಕಾನ್ಸೆಪ್ಟ್। ಇದು ಹಿಂದಿನ ಕಾಲದ ಅಂಕಶಾಸ್ತ್ರ ಅಂತ ಹೇಳ್ತೀವಿ। ಇದನ್ನ ಎಲ್ಲಿ ಬಳಸ್ತಿದ್ರಪ್ಪ ಅಂದ್ರೆ, ಮನೆ ನಿರ್ಮಾಣ ಮಾಡಬೇಕಾದ್ರೆ ಆಯಾ ಪಾಯ ಅಂತ ಹೇಳ್ತಿದ್ರು, ಮತ್ತು ಬಾಗಿಲು ಉದ್ದ ಇಂಟು ಅಗಲ ಅಂತ ಹೇಳ್ತಿದ್ರು। 10 ಹಲವಾರು ಕಡೆ ಬಳಸಿದ್ದಾರೆ, ಯಂತ್ರಶಾಸ್ತ್ರದಲ್ಲೂ ಕೂಡ ಬಳಸಿದ್ದಾರೆ। 6 ಇಂಚಿನ ಯಂತ್ರ, 9 ಇಂಚಿನ ಯಂತ್ರ, 12 ಇಂಚುಗಳ ಯಂತ್ರ, ಈ ರೀತಿಯಿಂದ 10 ಹಲವಾರು ಕಡೆನೂ ಕೂಡ ಬಳಸಿದ್ದಾರೆ। ಗ್ರಹಗಳಲ್ಲಿ ಬಳಸಿದ್ದಾರೆ। ಯಾಕೆ ಗ್ರಹಗಳು 9 ಇದಾವೆ, ನಕ್ಷತ್ರಗಳು ಯಾಕೆ 27 ಇದಾವೆ? ಎಷ್ಟೋ ಜನ ಹೇಳ್ಬೋದು, ಮೆಸೇಜ್ ಬರ್ತಾ ಇರ್ತಾವೆ ಒಂದೊಂದು ಮೊಬೈಲ್ ನಂಬರು ಹಾಗೆ ಹೀಗೆ, ನೀವೇನು ಹಂಗೆ, ಒಂದು ಎಲ್ಲೋ 10 ಜನದಲ್ಲಿ ಒಬ್ಬರು, 1000 ಜನದಲ್ಲಿ ಒಂದು ಇಬ್ರು ಬ್ಯಾಡ್ ಕಮೆಂಟ್ ತರ। ಯಾಕೆ 27 ನಕ್ಷತ್ರ? ಇದು ಒಂದು 106 ನಕ್ಷತ್ರಗಳು ಮಾಡಿರ್ಬೋದಲ್ಲ। ಅದಕ್ಕೆ ಋಷಿಮುನಿಗಳು ಕೊಟ್ಟಿರತಕ್ಕಂಥ ಅಂಕಶಾಸ್ತ್ರದ ಆಧಾರಿತವಾಗಿ ಈ ಪಂಚಾಂಗ ಶಾಸ್ತ್ರ ಉಟ್ಕೊಂಡಿರೋದು।
ಪಂಚಾಂಗ ಅನ್ನೋದು ಸಂಪೂರ್ಣವಾಗಿ ಗಣಿತವನ್ನ ಒಳಗೊಂಡಿರ್ತಕ್ಕಂಥದ್ದು. ಇದರ ವಿಚಾರವಾಗಿ ನಮ್ಮ ಸಂಸ್ಥೆಯಲ್ಲಿ ನಾವು ಪ್ರತಿನಿತ್ಯನೂ ಮೊಬೈಲ್ ನಂಬರ್ ವಿಚಾರವಾಗಿ ಕೆಲಸವನ್ನ ಮಾಡ್ತಾ ಇರ್ತೀವಿ. ಈಗಿನ ದಿನಮಾನಗಳಲ್ಲಿ ಒಬ್ಬ ವ್ಯಕ್ತಿ ಯಶಸ್ವಿಯಾಗಿ ಜೀವನ ನಡೆಸಬೇಕಾದ್ರೆ ಫಸ್ಟ್ ಅವನಿಗೆ ಹೆಲ್ತ್ ಚೆನ್ನಾಗಿರ್ಬೇಕು, ಆಮೇಲೆ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು, ಆಮೇಲೆ ಬಿಸ್ನೆಸ್ ಚೆನ್ನಾಗಿರ್ಬೇಕು. ಈ ಮೂರು ಇದ್ರೆ ಕೊನೆಗೆ ಮನಿ ಅನ್ನೋದು ಹುಡುಕೊಂಡು ಬರುತ್ತದೆ, ದುಡ್ಡನ್ನು. ಈ ಮೂರಲ್ಲಿ ಒಂದು ಕೆಟ್ಟೋಗಿದ್ರೆ ಖಂಡಿತವಾಗ್ಲೂ ಅವನಿಗೆ ಯಾವ ರೀತಿಯಿಂದನೂ ಸುಖ ಭೋಗಗಳು ಇರಲ್ಲ. ಈ ಮೂರಲ್ಲಿ ಕೆಡಬೇಕಾಗಿದ್ದೇನೆಂದ್ರೆ ಅವನ ಮೊಬೈಲ್ ನಂಬರ್ ಅಲ್ಲಿ ಈ 0248 ಕಾಂಬಿನೇಷನ್ ನಂಬರ್ ಇದ್ದೇ ಇರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಆ ನಂಬರ್ ಅನ್ನ ಅವಾಯ್ಡ್ ಮಾಡಿ ಒಳ್ಳೆಯ ಅದೃಷ್ಟದ ಸಂಖ್ಯೆಯನ್ನು ನೀಡಿದ್ರೆ ಖಂಡಿತವಾಗ್ಲೂ ಅವ್ನು ಮುಂದೆ ಬಂದೇ ಬರ್ತಾನೆ. ಅದಕ್ಕೆ ಅಲ್ವಾ ನಾವು ಹೇಳೋದು ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರ ಸ್ವಾತಿ ನಕ್ಷತ್ರ ಅಂತ. ಯಾಕೆ ಸ್ವಾತಿ ನಕ್ಷತ್ರ ಮಹಾ ನಕ್ಷತ್ರ? ರೇವತಿ ನಕ್ಷತ್ರ ಆಗ್ಬೋದಲ್ಲ. ಹಾಗೆ ಯಾವುದೇ ಒಂದು ವಿದ್ಯೆ ಅಂದ್ರೆ ಅದು ಪುರಾತನವಾಗಿರ್ತಕ್ಕಂಥ ಋಷಿ ಮುನಿಗಳಿಂದ ಬಂದಿರತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಮೊಬೈಲ್ ಸಂಖ್ಯೆಯ ಒಂದಿಷ್ಟು ರಹಸ್ಯ ವಿಚಾರಗಳನ್ನ ಇದರ ಮುಂದುವರಿದ ಭಾಗ ಮುಂದೆ ಇರುತ್ತೆ. ನಿಮಗೆ ತಿಳಿಯದೇ ಇರುವ ಈ ಮೊಬೈಲ್ ಸಂಖ್ಯೆಯ ಮಾಹಿತಿಯನ್ನು ನೀಡಿದ್ದೀನಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಬನ್ನಿ. ಯಾವುದೇ ವಿಚಾರ ಕುರಿತು ಮಾಹಿತಿ ಬೇಕಾದ್ರೆ ಕರೆ ಕೂಡ ಮಾಡಬಹುದು. ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತನ್ನ ಮಾಡಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಾಣ್ತೀನಿ. ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು. ನಮಸ್ಕಾರ.